Hello guys. ಇದ್ರ ಮೇಲೆ ಬೀಳಲಿಲ್ಲ ತಾನೆ. ಇಲ್ಲ. Hello guys, welcome back to my channel. Hope everybody is doing good. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ಕುಕ್ಕಿಂಗ್ ವ್ಲಾಗಿಂದ. ಎಲ್ಲರ ಮನೆಯಲ್ಲೂ ಅದು ನಾರ್ಮಲ್ ಆಗಿ ಮಾಡ್ತಾರೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಏನಂದರೆ ರಾಗಿ ಮುದ್ದೆ. ಆ್ಯಕ್ಚುಲಿ ರಾಗಿ ಮುದ್ದೆ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಗುಂಡಿಗೆ ಸ್ವಲ್ಪ ಮುದ್ದೆ ಮುರ್ಕೊಂಡು ತಿನ್ನೋ ಥರ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಿದ್ದೀನಿ. ಈ ಡೈಜೆಷನ್ಗೆಲ್ಲ ಕಷ್ಟ ಆಗುತ್ತಲ್ಲ ಅಂಥವರು ಈ ಥರ ಮುದ್ದೆ ಮಾಡ್ಕೊಂಡು ತಿಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಡೈಜೆಷನ್. ಸೊ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಮುದ್ದೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಏನೇನು ಬೇಕು ಅಂತ ಅಂದರೆ ಫಸ್ಟು ರಾಗಿ ಹಿಟ್ಟು ಆ್ಯಂಡ್ ವಾಟರ್, ಅ ಪಿಂಚ್ ಆಫ್ ಸಾಲ್ಟ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಒಂದು ದೊಡ್ಡ ಲೋಟ ನೀರು ತೊಗೊಂಡಿದ್ದೀನಿ. ನಾನು ನಮ್ಮ ಯಜಮಾನ್ರು ಇಬ್ಬರೂ ತಿಂತೀವಿ, ಸೊ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಈ ತಣ್ಣಗಿರೋ ನೀರಿಗೆನೇ ಫಸ್ಟು ನೀವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ 2 3 ಆ್ಯಂಡ್ 4 ಸಾಕಾಗುತ್ತೆ ಅಂತ ಅಂದ್ಕೋತೀನಿ. ಸೊ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ಸ್ವಲ್ಪ ಮಿಕ್ಸ್ ಆಗಿದೆ, ಬಿಸಿ ಆಗ್ತಾ ಇದು ಮಿಕ್ಸ್ ಆಗುತ್ತೆ ಇನ್ನು ಚೆನ್ನಾಗೆ. ಒಂದು ಕಲ್ಲು ಉಪ್ಪು ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಬೇಯಕ್ಕಿಡೋಣ. ಬಟ್ ಇದೇನಂದರೆ ಬೇರೆ ರಾಗಿ ಮುದ್ದೆನ ಸ್ಟವ್ ಮೇಲೆ ಮೊದಲು ನೀರು ಕಾಯಿಸಿ ಆಮೇಲೆ ಬಿಸಿ ನೀರಿಗೆ ಹಿಟ್ಟು ಹಾಕೋದು. ಮುಂದೆ ನಿಂತ್ಕೋಬೇಕಾಗಲ್ಲ ಜಾಸ್ತಿ ಹೊತ್ತು. ಬಟ್ ಇದಕ್ಕೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ನಿಂತ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು ಗೈಸ್. ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ, ಬಟ್ ಹಾಗೆ ತಿರುಗಿಸ್ತಾನೆ ಇರಬೇಕು. ಏನಂದರೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀರ, ಬಟ್ ರಾಗಿ ಗಂಜಿ ಇಷ್ಟು ಗಟ್ಟಿ ಇರೋದಿಲ್ಲ, ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ. ಈ ಮಕ್ಳಿಗೆ ಸರಿ ಮಾಡ್ತಾರಲ್ಲ ಸೇಮ್ ಕನ್ಸಿಸ್ಟೆನ್ಸಿ, ಇನ್ನೊಂದು ಚೂರು ಗಟ್ಟಿ ಮಾಡ್ಕೋಬೋದು. ಬಟ್ ಇದು ನಾನು ಹದ ಮಾಡಿದ್ದೀನಲ್ಲ, ಈ ಹದ ಸಾಕಾಗುತ್ತೆ. ಓಕೆ, ಈಗ ಸಣ್ಣ ಊರಿನಲ್ಲಿ ಒಂದು 1 ಮಿನಿಟ್ ಅಷ್ಟು ಬೇಯಲಿ ಗೈಸ್. ಆಲ್ಮೋಸ್ಟ್ ಬೆಂದಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಮುದ್ದೆನ ಆ್ಯಕ್ಚುಲಿ ನಾನು ಲಾಂಗ್ ಟೈಮ್ ಬ್ಯಾಕ್ ನಾನು ಚಿಕ್ಕವಳಿದ್ದಾಗ ತಿಂದಿದ್ದೀನಿ. ಇದೇನು ಫಸ್ಟ್ ಟೈಮ್ ನಾನೇ ಮಾಡ್ತಿರೋದಂತ ಏನಿಲ್ಲ, ನಾನು ನೋಡಿದ್ದೀನಿ ಇದನ್ನು ಮಾಡೋದನ್ನು. ಇಷ್ಟು ತೆಳ್ಳಗೆ ತಿಂತಾರ ಅಂತ ನನಗೆ ಆವಾಗ ಅನಿಸಿತ್ತು. ಇದೇನಿದು ಅವ್ರು ಹೇಗೆ ತಿಂತಿದ್ರು ಅಂದರೆ ಸ್ಪೂನಲ್ಲಿ ಎತ್ಕೊಂಡು ಸಾರಲ್ಲಿ ಹತ್ಕೊಂಡು ತಿಂತಿದ್ರು. ಐ ವಾಸ್ ಲೈಕ್, ಏನಪ್ಪ ಇದು ರಾಗಿ ಮುದ್ದೆನ ಸ್ಪೂನಲ್ಲಿ ತಿಂತಿದ್ದಾರೆ ಅಂತ. ಬಟ್ ನಮಗೆ ಹೆಂಗೆ ಬೇಕೋ ಬಾಡಿ ಕಂಡೀಷನ್ಗೆ ಹಂಗೆ ಮಾಡಿಕೊಂಡ್ರೆ ನಮಗೆ ಫುಡ್ಡು ಬೆಟರ್ ಅನಿಸುತ್ತಲ್ವ. ಸೊ ಇವಾಗ ನನಗೂ ಅನ್ನಿಸ್ತು, ಇದು ಈಸಿ ಸಹ, ಫುಲ್ಲು ಬೆಂದಿರುತ್ತೆ ಮತ್ತು ಸಾಫ್ಟಾಗಿರೋದ್ರಿಂದ ಗುಳುಮ್ ಅಂತ ಹೋಗ್ಬಿಡುತ್ತೆ ಹೊಟ್ಟೆಗೆ. ಪ್ರೆಷರ್ ಲೈಕ್ ಕಷ್ಟನೇ ಪಡೋ ಹಾಗಿಲ್ಲ. ಜೊತೆ ಸಾರು ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ. ರೈಸ್ ರೆಡಿ ಆಗಿದೆ. ಇದನ್ನು ಬಿಸಿ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಒಂದು 2 ಮಿನಿಟ್ಸು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದಕ್ಕಿಂತ ಮುಂಚೆ ಲೈಕ್ ತುಪ್ಪ ಎಲ್ಲ ಇಷ್ಟ ಇರೋರು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಾದಮೇಲೆ ತಿನ್ಬೋದು. ಒಂದು 2 ಮಿನಿಟ್ಸ್ ಇವಾಗ ಬಿಟ್ಬಿಡ್ತೀನಿ ಆಫ್ ಮಾಡಿಬಿಟ್ಟು. ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ಹಿಂಗೆ ಕಾಣಿಸ್ತಾ ಇದೆ ನೋಡಿ, ಈ ಥರ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಸ್ಪೂನಲ್ಲಿ ತಿನ್ನೋದು. ಸ್ಪೂನ್ ತೊಗೊಂಡ್ಬಿಡ್ತೀನಿ. ತೊಗೊಳ್ರಿ, ಟೇಸ್ಟ್ ನೋಡಿರಿ. ನಮ್ಮ ಯಜಮಾನ್ರು ಇವಾಗ ಊಟಕ್ಕೆ ಕೂತ್ಕೊತಾ ಇದ್ದಾರೆ ಗೈಸ್. ಸೊ ಅವರು ನಮ್ಮ ಯಜಮಾನ್ರೆ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾರೆ. ಟೇಸ್ಟ್ ಏನಿಲ್ಲ, ರಾಗಿ ಮುದ್ದೆ ಥರನೇ ಇರುತ್ತೆ. ಹಾಕ್ಲಾ ಒಂಚೂರು? ಹಂಗೆ ಬಿಸಿ ಇರುತ್ತೆ, ಉಫನ್ಬೇಕು ಫಸ್ಟು ರಾಗಿ ಇದನ್ನು. ಚೆನ್ನಾಗಿದೆಯಾ? ಡೈಜೆಷನ್ಗೆ ಈಸಿ. ಮುದ್ದೆ ಥರ ಗಟ್ಟಿ ಇರಲ್ವಲ್ಲ, ಸೊ ಡೈಜೆಷನ್ಗೆ ಈಸಿ ಆಗುತ್ತೆ. ಟೇಸ್ಟ್ ಅದೇ ಥರ ಮುದ್ದೆ ಥರನೇ ಇರುತ್ತೆ. ಸಾಂಬಾರು
ಇನ್ನು ಜಾಸ್ತಿನೇ ಮಿಕ್ಸ್ ಆಗುತ್ತೆ, ಯಾಕೆಂದರೆ ಸ್ಪೂನಲ್ಲಿ ತೊಗೋತಾ ಇರ್ತೀವಿ. ಸಾಂಬಾರು ಸ್ವಲ್ಪ ಜಾಸ್ತಿ ಎತ್ಕೋಬೋದು, ಇನ್ನು ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಇದು ಯೂಸ್ಫುಲ್ ಆಗಿರುತ್ತೆ ಅಂತ. ಬಿಕಾಸ್ ಏಜ್ ಆಗ್ತಾ ಆಗ್ತಾ ಪೀಪಲ್ಗೆ, ನಾಟ್ ಓನ್ಲಿ ಏಜ್ ಆಗ್ತಾ ಅಂತಲೇ ಅಲ್ಲ, ಸ್ವಲ್ಪ ಜನ ಪೀಪಲ್ಗೆ ರಾಗಿ ಮುದ್ದೆ ತಿಂದರೆ ಎದೆಯೆಲ್ಲ ಉರಿಯುತ್ತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂದರೆ ಡೈಜೆಷನ್ ಆಗೋದಿಲ್ಲ, ಅದಕ್ಕೆ ಉರಿಯುತ್ತೆ ರಾಗಿ ಮುದ್ದೆ ತಿಂದಾದ್ಮೇಲೆ. ಸೊ ಈ ಥರ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ರಾಗಿನ ನಮ್ಮ ಊಟದಲ್ಲಿ ಇನ್ಕ್ಲೂಡು ಮಾಡ್ಕೋಬೋದು. ಅದಾದಮೇಲೆ ಡೈಜೆಷನ್ನು ಈಸಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ಆರಾಮ್ಸೆ ಇರುತ್ತೆ. ಸೊ ಈಗ ಊಟ ಮಾಡಿಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್, ನಾವೆಲ್ಗೋ ಹೋಗ್ತಾಯಿದ್ದೀವಿ. ಸೊ ಆಮೇಲೆ ಹೇಳ್ತೀನಿ. ಗೈಸ್ ರೆಡಿ ಆಗಿದ್ದೀವಿ. ಇವಾಗ 5:30 ಆಗ್ತಾ ಬಂತು. 5:30 ಆಗಿದೆ. ಸೊ ನಾವು ಅಂದರೆ ನಮ್ಮ ಯಜಮಾನ್ರು, ನಾನು ಮತ್ತು ಭವಿಷ್ಯ ಆ್ಯಂಡ್ ರಕ್ಷಿತಾ, ರಂಜಿತಾ 5 ಜನನೂ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕನ್ನಡ ಮೂವಿ, ದಟ್ ಈಸ್ ಯಕ್ಕ ಮೂವಿ ಹೋಗ್ತಾಯಿದ್ದೀವಿ. ಸೊ ಇವಾಗ ಮಾಲಿಗೆ ಹೋಗಿ ಮಾಲಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ, ಅದಾದಮೇಲೆ 7 ಗಂಟೆಗೆ ಇರೋದು ಮೂವಿ, 7 ಗಂಟೆಗೆ ಮೂವಿಗೆ ಹೋಗ್ತೀವಿ. ಕಮಾನ್ ಗೈಸ್, ಇವಾಗ ಹೋಗೋಣ ಮಾಲ್ಗೆ. ಭವಿಷ್ಯ ಮತ್ತು ಅವರಪ್ಪ ಆಲ್ರೆಡಿ ಕೆಳಗಡೆ ಹೋಗ್ತಾ ಇದ್ದಾರೆ. ನಮ್ಮ ತಾರ ಅದಕ್ಕೆ ಕಾಫಿ ಕುಡಿತಿದ್ದಾರೆ. ಕಾಫಿ ಕುಡ್ದಾಯ್ತು, ಇವಾಗ ಮೂವಿಗೆ ಹೋಗ್ತಿದ್ದೀವಿ. ಬಾಯ್ ಅದಕ್ಕೆ. ಇವತ್ತು ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀವಿ, ಯಾಕೆಂದರೆ ಹತ್ತಿರನೇ ಇರೋದು ಮಾಲು, ಅದಕ್ಕೆ. ಗೈಸ್ ಮಾಲಿಗೆ ಬಂದ್ವಿ. ಇವಾಗ ಇನ್ನು ರಕ್ಷಿತಾ, ರಂಜಿತಾ ಇಲ್ಲಿಗೆ ಬಂದಿಲ್ಲ. ಸ್ವಲ್ಪ ಹೊತ್ತು ಓಡಾಡ್ತಿರ್ತೀವಿ ಇಲ್ಲೇ. ಭವಿಷ್ಯ ಗೈಸ್, ಹೊರಗಡೆ ಟ್ರಾಫಿಕ್ ಜಾಮ್ ಅಂದರೆ ಇಲ್ಲೂ ಟ್ರಾಫಿಕ್ ಜಾಮು ಗೈಸ್. ಏನು ಜೀಪ್ ಮೇಲೆ ಜೀಪ್ ಓಡಿಸ್ತಿದ್ದಾರೆ ಮಕ್ಕಳು. ಯಜಮಾನ್ರು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಡ್ಯಾನ್ಸ್ ಆಡ್ತಿದ್ದಾರೆ ಗೈಸ್. ಏನಿದು ಫೇಸ್ ವಾಶ್? ಫಿಲ್ಟರ್ ಕಾಫಿ ಸ್ಮಾಲು. ಚೆನ್ನಾಗಿದೆ. ಕಾಫಿ ಚೆನ್ನಾಗಿದೆ, ಅದಕ್ಕೇನೆ ನಮ್ಮ ಯಜಮಾನ್ರು ಇನ್ನೊಂದು ಕಪ್ ಆಫ್ ಕಾಫಿ ತೊಗೊಳ್ಳೋಣ ಅಂತ ಹೋಗಿ ತೊಗೋತಾ ಇದ್ದಾರೆ. ಅದರ್ವೈಸ್ ತೊಗೋತಾ ಇರಲಿಲ್ಲ. ಟೇಸ್ಟ್ ಭವಿಷ್ಯ ಗೈಸ್, ಡ್ಯಾನ್ಸ್ ನೋಡಿ ಗೈಸ್. ಓ ಮೈ ಗಾಡ್ ಗೈಸ್, ರಕ್ಷಿತಾ ಬಂದ್ಲು ಗೈಸ್. ನಮ್ಮ ರಂಜಿತಾ ಅವ್ರು ಬಂದರು. ಹೈ, ಲೇಟ್ ಏನಾಗಿಲ್ಲ ಬಿಡು. ಅಯ್ಯೋ ರಾಮ.
ಇಂಟರ್ವೆಲ್ ಆಯಿತು, ನಾವು ಹೊರಗಡೆ ಬಂದ್ವಿ. ರಕ್ಷಿತಾ ಭವಿಷ್ಯ ಇಲ್ಲಿದ್ದಾರೆ, ರಂಜಿತಾ ವಾಶ್ರೂಮ್ಗೆ ಹೋಗಿದ್ದಾರೆ, ನಾನು ಇಲ್ಲೇ ಇದ್ದೀನಿ, ನಮ್ಮ ಯಜಮಾನ್ರು ಒಳಗಡೆ ಇದ್ದಾರೆ. ಏನಾದ್ರು ತಿಂತೀಯಾ? ಏನು ತಿನ್ನಲ್ಲ? ನೋಡಬೇಕಾದ್ರೆ ಏನು? ಓಹೋ, ಕಾಸ್ಟ್ಲಿನಾ? ಓಕೆ ಓಕೆ. ಈ ಗುಂಡು, ಓಯ್ ಗುಂಡು. ಗೈಸ್, ಮೂವಿ ಬಿಡ್ತು. ಮೂವಿ ವಾಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಕೆಟ್ಟದಾಗಿದೆ ಅಂತ ಎಲ್ಲ ಏನಿಲ್ಲ. ಒನ್ ಟೈಮ್ ವಾಚು. ಫಸ್ಟ್ ಹಾಫ್ ಫುಲ್ಲು ಚೆನ್ನಾಗಿದೆ, ಸೆಕೆಂಡ್ ಹಾಫು ಓಕೆ, ಅಂದರೆ ಚೆನ್ನಾಗಿದೆ. ಇಟ್ಸ್ ಒನ್ ಟೈಮ್ ವಾಚ್ ಅಷ್ಟೇ. ಆ್ಯಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಒಂಥರ ಕೇಳೋಕ್ಕೆ ಚೆನ್ನಾಗಿದೆ. ನಂದ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು, ಒಂದು ಸಲ ನೋಡ್ಬೋದು. ರೌಡಿಸಮು, ಡ್ಯಾನ್ಸು, ಕಾಮಿಡಿ ಪ್ರತಿಯೊಂದು ಚೆನ್ನಾಗಿದೆ. ಭವಿಷ್ಯ ಮೂವಿ ಹೇಗಿತ್ತು? ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು ಎಲ್ಲ. ರಂಜಿತಾ ಮೂವಿ ಅಂದರೆ ನಾನು ಭವಿಷ್ಯ ಫುಲ್ಲು ಕಾಮಿಡಿ ಮಾಡ್ತಿದ್ವಿ, ಎಷ್ಟೊಂದು ಸೀನ್ಸ್ನ. ಗುಡ್. ಬ್ಯಾಂಗಲ್ ಬಂಗಾರಿ ವೆರಿ ನೈಸ್ ಸಾಂಗ್. ನನಗೆ ನಾನು ಮಧ್ಯದಲ್ಲಿ ಕುತ್ಕೊಂಡಿದ್ದೆ, ಚಿತ್ರಕ್ಕ ಮತ್ತು ಪಕ್ಕದಲ್ಲಿ ಆ್ಯಂಡ್ ಭವಿಷ್ಯ ಪಕ್ಕದಲ್ಲಿ. ಸೊ ಎರಡೆರಡು ಕಡೆ ಕಾಮಿಡಿ ನನಗೆ. ಕಾಮಿಡಿ ಗೈಸ್, ಲಾಸ್ಟ್ ಸೀನ್ ಮಾತ್ರ ಕಾಮಿಡಿ. ಡಾನ್ಸ್ ಹೌದಾ? ನನಗೆ ಅದೇ ಅನ್ಸಲ್ಲ, ಲಾಸ್ಟ್ ಡ್ಯಾನ್ಸ್ ಮಾತ್ರ ಕಾಮಿಡಿ ಡ್ಯಾನ್ಸ್. ಪರ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ಗೈಸ್. ಒಂಚೂರು ಲಾಸ್ಟ್ ಎಂಡಿಂಗು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅದೇ ಬೇರೆ ಏನೋ ಬಂತು. ಬಟ್ ಇಟ್ ವಾಸ್ ಅ ನೈಸ್ ಮೂವಿ, ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ಗೈಸ್, ನೆನ್ನೆನೂ ಬಂದಿದ್ವಿ. ಸೊ ಯಾ, ಸೆಕೆಂಡ್ ಟೈಮ್ ಇನ್ ದ ಸೇಮ್ ವೀಕೆಂಡ್ಸಲ್ಲಿ 2 ಟೈಮ್ಸ್ ಬನ್ನಿ. ಅದು ರೈಮಿಂಗ್ 2 ಟೈಮ್. ಹಾಂ, ವೀಕೆಂಡ್ಸಲ್ಲಿ 2 ಟೈಮ್ಸ್. ಅನ್ಪ್ಲ್ಯಾನ್ಡ್. ಯಾ, ಎಸ್, ಅನ್ಪ್ಲ್ಯಾನ್ಡ್ ಇತ್ತು ಗೈಸ್. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದು. ನೋಡ್ರಪ್ಪ ಪ್ರೀತಿ ನೋಡಿ, ನಮ್ಮ ಯಜಮಾನ್ರಿಗೆ ನೆಗಡಿ ಇದೆ, ಆದ್ದರಿಂದ ಅವರು ಜ್ಯೂಸ್ ಕುಡಿಯಲ್ಲ. ಇದ್ರ ಮೇಲೆ ಬೀಳಲಿಲ್ಲ ತಾನೆ? ಇಲ್ಲ ಇಲ್ಲ, ಅಲ್ಲ ಬಟ್ಟೆ ಅಲ್ಲ. ಓ ಶಿಟ್, ಒಳಗಡೆ ಕ್ಲೋಸ್ ಮಾಡಿ. ಏನಾಗಿದೆ? ಈ ಒಳಗಡೆ ಏನಾಗಿಲ್ಲ, ಈ ಮಿಸ್ಟೇಕ್ ಚಲ್ಲೋಯ್ತು. ಫುಲ್ಲುನೇ ಚಲ್ಲೋಯ್ತು. ಇಲ್ಲಿ ನೋಡಿ ಗೈಸ್, ಫುಲ್ಲು ಕೋಕ್ ಚೆಲ್ಬಿಟ್ಟಿದ್ದೀನಿ ನಾನು. ಓಕೆ ನೋಡಿ ಗೈಸ್, ಕೋಕು. ಸೊ ಎಂಥ ಎಂಬ್ಯಾರೇಸ್ಮೆಂಟ್ ಅಂದರೆ ಕೈ ಜಸ್ಟ್ ತಕ್ತು ಎಲ್ಲ ಚಲೋ ಆಯ್ತು ಗೈಸ್. ಎಷ್ಟು ಪಜಿತಿ ಮಾಡಿಟ್ಟಿದ್ದೀನಿ ನೋಡಿ, ಛೀ ಬೇಜಾರಾಗ್ತಾ ಇದೆ. ಇಲ್ಲಿ ಭವಿಷ್ಯ ಹಾಕಿದ್ಲು. ಚಲೋ, ಬಾಯ್ 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 ಗೈಸ್. ರಕ್ಷಿತಾ ರಂಜಿತಾ ಅವ್ರ ಮನೆಗೆ ಆ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ, ಆ್ಯಂಡ್ ನಮ್ಮ ಮನೆಗೆ ಈ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ. ಸೊ ನಾವು ಈ ಕಡೆ ಬಂದ್ವಿ ಗೈಸ್. ಗೈಸ್ ಬಂದಾಯಿತು ಮನೆಗೆ. ಅಲ್ಲೇನೇ ಮಾಲಲ್ಲಿ ತಿರುಗಾಡಿ ಮೂವಿ ನೋಡಿ ಹಂಗೆ ಅಲ್ಲೇನೇ ಒಂಚೂರು ತಿನ್ಕೊಂಡು ಮನೆಗೆ ಬಂದ್ವಿ. 10:45 ಆಗ್ತಾ ಬಂತು. ಸೊ ಇಟ್ ವಾಸ್ ಅ ನೈಸ್ ಡೇ, ಬಟ್
ಕೋಕ್ ಚೆಲ್ಬಿಟ್ಟೆ, ಅದೊಂದು ಸ್ವಲ್ಪ ಬೇಜಾರಾಯಿತು, ಒಂಥರ ಎಂಬ್ಯಾರಸ್ಮೆಂಟ್ ಆಯಿತು, ಬೇಜಾರಾಯಿತು ಒಂದು ಸ್ವಲ್ಪ. ಅಯ್ಯೋ ಚೆಲ್ಬಿಟ್ನಲ್ಲ, ಗಲೀಜು ಮಾಡಿಬಿಟ್ನಲ್ಲ, ವೇಸ್ಟು ಆಯಿತು ಮತ್ತು ಗಲೀಜು ಆಯಿತು, ಅದು ಬೇಜಾರಾಯಿತು. ಬಟ್ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿತ್ತು, ಮೂವಿ ಸಹ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಅ ನೈಸ್ ಡೇ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಆ್ಯಂಡ್ ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಬೇಗ ನ್ಯೂ ಬ್ಲಾಗ್ ಜೊತೆ ಬರ್ತೀನಿ. ಟಿಲ್ ನೆಕ್ಸ್ಟ್ ಬ್ಲಾಗ್, ಬಾಯ್ ಬಾಯ್, ಟಾಟಾ.